ಸಂಪೂರ್ಣವಾಗಿ ಲಾಕ್ಡೌನ್ ಮಾಡ್ತೀವಿ ಎನ್ನುವಂತ ಮಾತನ್ನ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು. ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದೀವಿ. ಮೇ 10ನೇ ತಾರೀಕಿನಿಂದ ದೊಡ್ಡ ಮಟ್ಟದಲ್ಲಿ ಕಂಪ್ಲೀಟ್ ಲಾಕ್ಡೌನ್ ಅಂತ ಹೇಳಿದ್ರು. ಆದ್ರೆ ಆಗಿರುವಂತಹ ಲಾಕ್ಡೌನ್ ಏನು ಅಂತ ಹೇಳಿದ್ರೆ ಕಾಮಿಡಿ ಲಾಕ್ಡೌನ್. ಕರ್ನಾಟಕದಲ್ಲಿ ಪ್ರತಿದಿನ 1/2 ಲಕ್ಷದಷ್ಟು ಸೋಂಕಿತರು ಕಾಣಿಸಿಕೊಳ್ತಾ ಇದ್ದಾರೆ. ರಾಜ್ಯದಲ್ಲಿ ಸೋಂಕಿನ ಸುನಾಮಿ ಎದ್ದಿದ್ರು ಸರ್ಕಾರದ ನಿರ್ಲಕ್ಷ್ಯ. ಕಾಮಿಡಿ ಲಾಕ್ಡೌನ್ ಇದೆ, ಜನ ಡೋಂಟ್ ಕೇರ್. ಸೋಂಕು ಕಂಟ್ರೋಲ್ ಮಾಡ್ತೀವಿ ಅಂತ ಹೇಳಿ ಕಾಮಿಡಿ ಲಾಕ್ಡೌನ್ ಅನ್ನ ಹೇರಿಕೆ ಮಾಡಲಾಗಿದೆ. ಕಾಮಿಡಿ ಲಾಕ್ಡೌನ್ ಯಾಕೆ ಅಂತಿದೀವಿ ಅಂತ ಹೇಳಿದ್ರೆ ಇಲ್ಲಿ ಕಂಟ್ರೋಲ್ ಯಾವುದ್ರ ಮೇಲಿದೆ, ಯಾವುದಕ್ಕೆ ನಿರ್ಬಂಧ ಹೇರಿದಿರಿ? ಏನು ಕಳೆದ ಬಾರಿ ಲಾಕ್ಡೌನ್ ಮಾಡಿದಂತ ಸಂದರ್ಭದಲ್ಲಿ ಇತ್ತಲ್ಲ ವಿನಾಯಿತಿ, ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಿ. ವಿನಾಯಿತಿಯನ್ನ ಎಷ್ಟು ಕೊಡ್ತೀರೋ, ಜನ ಓಡಾಡೋದಕ್ಕೆ ಎಷ್ಟು ಅವಕಾಶ ಕೊಡ್ತೀರೋ ಅಷ್ಟರ ಮಟ್ಟಿಗೆ ಜನ ಓಡಾಡ್ತಾನೆ ಇರ್ತಾರೆ. ಎಲ್ಲಿಂದ ಕ್ಲೋಸ್ ಆಗುತ್ತೆ? ಎಲ್ಲಿಂದ ಹೆಮಾರಿಯನ್ನು ಕಟ್ ಹಾಕೋದಕ್ಕಾಗುತ್ತೆ? ಎಲ್ಲಿಂದ ಕೊರೋನಾವನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಎಲ್ಲಿಂದ ಸಾವನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಇಂಥದೊಂದು ಕಾಮಿಡಿ ಕಂಟ್ರೋಲ್ ಅನ್ನ ಇಟ್ಕೊಂಡು ಮತ್ತದೇ ಎಡವಟ್ಟನ್ನ ಸರ್ಕಾರ ಯಾಕೆ ಮಾಡ್ತಾ ಇದೆ? ಈಗಿರುವಂತಹ ಲಾಕ್ಡೌನೇ ಫೇಲ್ ಆಗಿದೆ. ಸ್ವತಃ ಅದನ್ನ ನೀವೇ ಹೇಳ್ತಾ ಇದ್ದೀರಿ. ಸ್ವತಃ ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ದಾರೆ ಲಾಕ್ಡೌನ್ ಫೇಲ್ ಆಗಿದೆ ಅಂತ ಹೇಳಿ. ಇಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಇಲ್ಲ ಈಗ ನಾವು ಹೇರಿಕೆ ಮಾಡಿರುವಂತಹ ಲಾಕ್ಡೌನ್ ಅಷ್ಟರ ಮಟ್ಟಿಗೆ ನಮಗೆ ಪ್ರಯೋಜನಕ್ಕೆ ಬರ್ತಾ ಇಲ್ಲ ಅನ್ನುವಂಥ ಮಾತನ್ನ ಸ್ವತಃ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಆದ್ರೆ ಅಂಥದ್ದೇ ಮತ್ತೊಂದು ಲಾಕ್ಡೌನ್ ಅನ್ನು ಹೇರಿಕೆ ಮಾಡಿದ್ದಾರೆ. ಮಾರಿ ಅಟ್ಟಹಾಸ ಮೆರೆಯೋದಕ್ಕೆ ಸರ್ಕಾರವೇ ಹೆಬ್ಬಾಗಿಲನ್ನ ತೆರೆದು ಕೂತಿದೆಯಾ? ಸೋಂಕಿನಿಂದ ಸಾವು ನೋವು ಹೆಚ್ಚಾಗ್ತಾ ಇದ್ರು, ಇಂಥದ್ದೊಂದು ನಿರ್ಲಕ್ಷ್ಯ ಯಾಕೆ? ಆಸ್ಪತ್ರೆಗಳಲ್ಲಿ ಬೆಡ್ ಸಿಗದೆ ಹೀನಾಯವಾಗಿದೆ ಸೋಂಕಿತರ ಪರಿಸ್ಥಿತಿ. ವಿಧಾನಸೌಧದ ಮುಂಭಾಗದಲ್ಲಿ ಸೋಂಕಿತರು ಬಂದು ಕುಳಿತುಕೊಳ್ಬೇಕಾದಂತ ಸ್ಥಿತಿ ನಿರ್ಮಾಣ ಆಗಿದೆ. ಮುಖ್ಯಮಂತ್ರಿಗಳ ಮನೆ ಮುಂದೆ ಸೋಂಕಿತರು ಹೋಗಿ ಬೆಡ್ ಕೊಡಿ ಅಂತ ಹೇಳಿ ಕೇಳಿಸ್ಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲೂ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ? ಸೋಂಕಿತರ ಚಿಕಿತ್ಸೆಗೆ ನೀಡೋದಕ್ಕೆ ಆಸ್ಪತ್ರೆಗಳಲ್ಲೂ ಸರಿಯಾದಂತ ವ್ಯವಸ್ಥೆ ಇಲ್ಲ. ಸೋಂಕಿತರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಆದರೂ ಸರ್ಕಾರ ಎಚ್ಚೆತ್ತುಕೊಳ್ತಿಲ್ಲ. ಇಂಥದ್ದೊಂದು ಕಾಮಿಡಿ ಲಾಕ್ಡೌನ್ ಅನ್ನು ಹೇರಿಕೆ ಮಾಡಿದೆ. ಈ ಕಾಮಿಡಿ ಲಾಕ್ಡೌನ್ ಇಂದ ಏನ್ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ? ಈಗಿರೋ ಲಾಕ್ಡೌನ್ ಇಂದಲೇ ಏನೂ ಸಾಧಿಸಿಲ್ಲ, ಶೂನ್ಯ ಅಂತ ನೀವೇ ಹೇಳ್ತಾ ಇದ್ದೀರಿ. ನಿರೀಕ್ಷಿತ ಪ್ರಮಾಣದಲ್ಲಿ ನಮಗೆ ರಿಸಲ್ಟ್ ಬರ್ತಾ ಇಲ್ಲ ಅಂತ ಹೇಳಿ ನೀವೇ ಘಂಟಾಘೋಷವಾಗಿ ಘೋಷಣೆ ಮಾಡ್ತಾ ಇದ್ದೀರಿ. ಹಾಗಿದ್ರೆ ನಿರೀಕ್ಷಿತ ಮಟ್ಟದಲ್ಲಿ ರಿಸಲ್ಟ್ ಕೊಡದೇ ಇರುವಂತಹ ಲಾಕ್ಡೌನ್ಗೆ ಮತ್ತ್ಯಾಕೆ ಜೋತು ಬಿದ್ರಿ? ಮತ್ತ್ಯಾಕೆ ಅಂಥದ್ದೇ ಲಾಕ್ಡೌನ್ ಅನ್ನ ಮತ್ತೆ 14 ದಿವಸಗಳ ಮಟ್ಟಿಗೆ ವಿಸ್ತರಿಸ್ತಾ ಇದ್ದೀರಿ? ಹೇಳೋದಕ್ಕೇನೋ ಕಂಪ್ಲೀಟ್ ಲಾಕ್ಡೌನ್, ಸಂಪೂರ್ಣವಾಗಿ ಲಾಕ್ಡೌನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಆದ್ರೆ ಕೊಟ್ಟಿರೋ ವಿನಾಯಿತಿ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ ಇದು ಲಾಕ್ಡೌನ್ ಅಲ್ಲ, ಇದು ಲೂಸ್ ಡೌನ್ ಅನ್ನುವಂಥದ್ರ ಮಟ್ಟಿಗೆ ವಿನಾಯಿತಿಗಳನ್ನು ಕೊಡ್ತಾ ಹೋಗಿದ್ರಿ. ಬೆಳಗ್ಗೆ 6 ಗಂಟೆಯಿಂದ ಮತ್ತೆ 10 ಗಂಟೆವರೆಗೂ ಅಗತ್ಯ ವಸ್ತುಗಳ ಖರೀದಿಗೆ ಅಂತ ಹೇಳಿ ಅವಕಾಶ ಕೊಟ್ಟಿದ್ದೀರಿ. ನಮ್ಮ ಜನ ಅಗತ್ಯ ವಸ್ತುಗಳ ಹೆಸರಿನಲ್ಲಿ ಏನೇನು ಖರೀದಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಕಮರ್ಷಿಯಲ್ ಸ್ಟ್ರೀಟ್ ಅಥವಾ ಶಿವಾಜಿನಗರದಲ್ಲಿ ಹೋದಂಥ ಸಂದರ್ಭದಲ್ಲಿ ಕಿವಿಯೋಲೆ, ಈ ಕೂದಲಿಗೆ ಹಾಕುವಂಥ ಹೇರ್ ಬ್ಯಾಂಡ್ ಅಥವಾ ಬೇಕಾಗುವಂಥ ಕೆಲವೊಂದಷ್ಟು ವಸ್ತುಗಳು, ಇವೆಲ್ಲ ಅಗತ್ಯ ವಸ್ತುಗಳು ಅಂತೇಳಿ ಖರೀದಿ ಮಾಡ್ತಾ ಇದ್ದಾರೆ. ಮದ್ಯ ಮಾರಾಟದ ಸಂದರ್ಭದಲ್ಲಿ ಮದ್ಯದ ಅಂಗಡಿ ಮುಂದೆ ನಿಂತು ಜನ ಕ್ಯೂನಲ್ಲಿ ಹೇಗೆ ಅಂತ ಹೇಳಿದ್ರೆ ಒಬ್ಬರ ಮೇಲೆ ಒಬ್ರು ಬಿದ್ದು ಖರೀದಿ ಮಾಡ್ತಾ ಇದ್ದಾರೆ. ಇವೆಲ್ಲ ಅಗತ್ಯ ವಸ್ತುಗಳು ಖರೀದಿ ಮಾಡೋದಕ್ಕೆ ಎಷ್ಟು ಮಟ್ಟಿಗೆ ಮುಗಿ ಬೀಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವತ್ತೇ ಖಾಲಿ ಆಗ್ಬಿಡುತ್ತೆ. ನಾಳೆಯಿಂದ ಕಂಪ್ಲೀಟ್ ಆಗಿ ಜನ ಮನೆಯಿಂದ ಹೊರಗಡೆ ಬರೋದಿಲ್ವೇನೋ, ಅಥವಾ ಬರೋ ಎಲ್ಲಾ ವಸ್ತುಗಳು ಇವತ್ತೇ ಖಾಲಿ ಆಗ್ತಾವೇನೋ ಅನ್ನುವಷ್ಟರ ಮಟ್ಟಿಗೆ ಖರೀದಿಗೆ ಮುಂದಾಗ್ತಾ ಇದ್ದಾರೆ. ಮಾರುಕಟ್ಟೆಯಲ್ಲಿ ನೋಡ್ತಾ ಇದೀವಿ ಅಷ್ಟರ ಮಟ್ಟಿಗೆ ಜನ ಇದ್ದಾರೆ. ಯಾಕೆ ಜನ ಹಿಂಗ್ ಸೇರ್ಕೊಳ್ತಾರೆ ಅಂತ ಹೇಳಿದ್ರೆ, ನೀವು ಸರ್ಕಾರ ಮಾಡಿರುವಂತಹ ಕಾಟಾಚಾರದ ಲಾಕ್ಡೌನ್, ಈ ಕಾಟಾಚಾರದ ಲಾಕ್ಡೌನ್ ಇದೆಯಲ್ಲ, ಇದೊಂದು ಲಾಕ್ಡೌನ್ ಹೆಸರಿನಲ್ಲಿ ನೀವು ಮಾಡ್ತಾ ಇರುವಂತಹ ಕಾಮಿಡಿ ಇದೆಯಲ್ಲ, ಈ ಕಾರಣಕ್ಕಾಗಿ ಜನ ರಸ್ತೆಗಿಳಿತಾ ಇದ್ದಾರೆ. ಈ ಕಾರಣಕ್ಕಾಗಿ ಜನ ಮಾರ್ಕೆಟ್ಗೆ ಹೋಗ್ತಾ ಇದ್ದಾರೆ. ಖಡಕ್ ಆಗಿರೋ ರೂಲ್ಸ್ ತಗೊಂಡ್ ಬಂದು ಹೊರಗಡೆ ಬರಬೇಡಿ ಅಂತೇಳಿ ಎಚ್ಚರಿಕೆ ಕೊಡಿ, ಯಾರು ಕೂಡ ಹೊರಗಡೆ ಬರೋದಿಲ್ಲ. ಏಪ್ರಿಲ್ 26ನೇ ತಾರೀಕಿನಿಂದ ಜಾರಿಗೆ ತಂದಿದ್ದಂತ ಕಾಟಾಚಾರದ ಲಾಕ್ಡೌನ್ ಕಂಪ್ಲೀಟ್ ಆಗಿ ಫೇಲ್ ಆಗಿದೆ. ಕಾಟಾಚಾರದ ಲಾಕ್ಡೌನ್ ನಿಂದಾಗಿ ಕೊರೋನಾ ಚೈನ್ ಬ್ರೇಕ್ ಆಯ್ತಾ? ಖಂಡಿತವಾಗಿ ಕೂಡ ಬ್ರೇಕ್ ಆಗಿಲ್ಲ. ಎಷ್ಟರ ಮಟ್ಟಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಬ್ರೇಕ್ ಫೇಲ್ ಆಗಿ ಹೋಗ್ತಾ ಇದೆ. ಇಲ್ಲಿ ಕೊರೋನಾ ಈ ಲಾಕ್ಡೌನ್ ಸಂದರ್ಭದಲ್ಲಿ ಚೈನ್ ಬ್ರೇಕ್ ಆಗಿಲ್ಲ, ಬ್ರೇಕ್ ಫೇಲ್ಯೂರ್ ಆಗಿ ಮತ್ತಷ್ಟು ಓಡುತ್ತಲ್ಲ ವೆಹಿಕಲ್, ಆ ತರ ಹೋಗ್ತಾ ಇದೆ. ಸೋಂಕಿತರ ಸಂಖ್ಯೆ 23,000 ಗಡಿಗೆ ಬಂದು ನಿಲ್ತಾ ಇದೀವಿ. ಬೆಂಗಳೂರಿನಲ್ಲಿ 50,000 ಗಡಿ ದಾಟಿದೀವಿ. ಕರ್ನಾಟಕದಲ್ಲಿ ಸಾವಿನ ಸಂಖ್ಯೆನೇ ಒಂದೇ ದಿನ ಗಮನಿಸಿದಂತ ಸಂದರ್ಭದಲ್ಲಿ 300ಕ್ಕೂ ಅಧಿಕ ಜನ ಹೆಮ್ಮಾರಿಯ ಅಟ್ಟಹಾಸಕ್ಕೆ ಬಲಿಯಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಜಾರಿಗೆ ತಂದಿದ್ದ ಲಾಕ್ಡೌನ್ ನಿಂದ ಏನೇನೂ ಪ್ರಯೋಜನ ಆಗಿಲ್ಲ. ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆ, ಸಾವಿನ ಸಂಖ್ಯೆಯಲ್ಲಿ ಯಾವುದೇ ರೀತಿಯಾದಂತಹ ಇಳಿಕೆಯಾಗಿಲ್ಲ. ಏಪ್ರಿಲ್ 28ನೇ ತಾರೀಕಿನಂದು 22,596 ಸೋಂಕಿತರು, 137 ಮಂದಿ ಸಾವು. ಏಪ್ರಿಲ್ 29ನೇ ತಾರೀಕಿನಂದು 19,637 ಸೋಂಕಿತರು, 143 ಮಂದಿ ಸಾವು. ಏಪ್ರಿಲ್ 30ನೇ ತಾರೀಕು 26,756 ಸೋಂಕಿತರು, 93 ಜನ ಸಾವನ್ನಪ್ಪಿದ್ದಾರೆ.
ಮೇ 1ನೇ ತಾರೀಕಿನಂದು 19,343 ಜನ ಸೋಂಕಿತರು, 162 ಜನ ಹೆಮ್ಮಾರಿಗೆ ಬಲಿಯಾಗಿದ್ದಾರೆ. ಮೇ 2 21,199 ಸೋಂಕಿತರು, 64 ಜನ ಸಾವನ್ನಪ್ಪಿದ್ದಾರೆ. ಮೇ 3ನೇ ತಾರೀಕಿನಂದು 22,112 ಸೋಂಕಿತರು, 115 ಮಂದಿ ಸಾವನ್ನಪ್ಪಿದ್ದಾರೆ. ಮೇ 4ನೇ ತಾರೀಕಿನಂದು 20,870 ಜನ ಸೋಂಕಿತರು ಕಾಣಿಸಿಕೊಂಡಿದ್ರೆ, 132 ಜನ ಸಾವನ್ನಪ್ಪಿದ್ದಾರೆ. ಮೇ 5 23,106 ಸೋಂಕಿತರು, 161 ಜನ ಸಾವನ್ನಪ್ಪಿದ್ದಾರೆ. ಮೇ 6ನೇ ತಾರೀಕು 23,706 ಜನ ಸೋಂಕಿತರು, 139 ಮಂದಿ ಸಾವನ್ನಪ್ಪಿದ್ದಾರೆ. ಮೇ 7ನೇ ತಾರೀಕು ಸೋಂಕಿತರ ಸಂಖ್ಯೆ 21,376. ಉಸಿರು ಚೆಲ್ಲಿದವರ ಸಂಖ್ಯೆ 346 ಜನ. ಇವತ್ತು ಬೆಂಗಳೂರಿನಲ್ಲಿ ಸೋಂಕಿತರು 22,548 ಮಂದಿ ಕಾಣಿಸಿಕೊಳ್ತಾರೆ ಅನ್ನುವಂಥ ಅಂದಾಜಿದೆ. ಎಲ್ಲಿ ಲಾಕ್ಡೌನ್ ವರ್ಕೌಟ್ ಆಗಿದೆ, ಎಲ್ಲಿ ಲಾಕ್ಡೌನ್ ಪರಿಣಾಮಕಾರಿ ಆಗಿದೆ, ಎಲ್ಲಿ ಲಾಕ್ಡೌನ್ ಪರಿಣಾಮ ಬೀರಿದೆ? ಸೋಂಕು ತಡೆಯೋದಕ್ಕೆ ಸಾಧ್ಯ ಆಯ್ತಾ? 0. ಸಾವುಗಳನ್ನು ತಡೆಯೋದಕ್ಕೆ ಸಾಧ್ಯ ಆಯ್ತಾ? 0. ಎಟ್ಲೀಸ್ಟ್ ಲಾಕ್ಡೌನ್ ಆದ್ರೂ ಜಾರಿ ಮಾಡೋದಕ್ಕೆ ಸಾಧ್ಯ ಆಯ್ತಾ ಕಟ್ಟುನಿಟ್ಟಾಗಿ? ಅದು ಕೂಡ 0. ಇಂಥದ್ದೊಂದು ಲಾಕ್ಡೌನ್ ಮತ್ತೆ ವಾಪಸ್ 14 ದಿವಸ ತರ್ತಾ ಇದ್ರಿ. ಇದರಿಂದ ಏನಾದರೂ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತಾ? ಎಕ್ಸ್ಪರ್ಟ್ಗಳು ಹೇಳೋದೊಂದು, ಅವರ ವರದಿ ಕೇಳಿಕೊಂಡು ಸರ್ಕಾರ ಮಾಡೋದು ಇನ್ನೊಂದು. ಇಂಥದ್ದೊಂದು ಲಾಕ್ಡೌನ್ ಅನ್ನು ನೀವು ಮಾಡ್ತಾ ಹೋದ್ರೆ ಈ ರೀತಿಯಾಗಿ ಲೂಸ್ ಬಿಟ್ಟಿರೋ ಲಾಕ್ಡೌನ್ ನಿಂದ ಏನ್ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ? ಹೇಳ್ಕೊಳ್ಳೋದಕ್ಕೊಂದು ಲಾಕ್ಡೌನ್ ಜಾರಿ ಮಾಡಿದೀವಿ ಅಂತ ಹೇಳಿ ಸರ್ಕಾರಕ್ಕೂ ಒಂದಷ್ಟು ಹೇಳ್ಕೊಳ್ಳೋದಕ್ಕೆ ಅವಕಾಶ ಇದೆ. ನಾವು ಕೂಡ ಲಾಕ್ಡೌನ್ ಜಾರಿ ಮಾಡಿದೀವಿ ಕರ್ನಾಟಕದಲ್ಲಿ ಅಂತ ಹೇಳಿ. ಕಾಮಿಡಿ ಲಾಕ್ಡೌನ್ ನಿಂದ ಜನರ ಪ್ರಾಣದ ಜೊತೆಗೆ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆಯಾ? ಅಮಾಯಕರ ಜೀವದ ಜೊತೆಗೆ ಚೆಲ್ಲಾಟವಾಡ್ತಾ ಇದೆಯಾ ಸರ್ಕಾರ? ಇತ್ತ ಜನರ ತಪ್ಪು ಇದೆ, ಸರ್ಕಾರದ ತಪ್ಪು ಇದೆ. ಈ ವೇಸ್ಟ್ ಲಾಕ್ಡೌನ್ ನಿಂದ ಸೋಂಕು ಮತ್ತಷ್ಟು ಹೆಚ್ಚಳ ಆಗುತ್ತಾ? ಖಂಡಿತವಾಗಿಯೂ ಕೂಡ ಹೆಚ್ಚಳ ಆಗುತ್ತೆ. ಘನಘೋರ ಪರಿಸ್ಥಿತಿಯಲ್ಲಿ ಕಠಿಣಾತಿ ಕಠಿಣ ನಿಯಮ ಜಾರಿಗೆ ತರಬೇಕಾಗಿದ್ದಂತ ಸರ್ಕಾರ ಇಲ್ಲಿ ಹಿಂದೇಟ್ ಹಾಕ್ತಾ ಇದೆ. ಅಂತಿಂತ ಹಿಂದೇಟನ್ನು ಹಾಕ್ತಾ ಇಲ್ಲ. ಕಾಮಿಡಿ ಲಾಕ್ಡೌನ್ ಅನ್ನ ಜಾರಿಗೊಳಿಸಿದ್ದಾರೆ ಕರ್ನಾಟಕದಲ್ಲಿ. ಕಾಮಿಡಿ ಲಾಕ್ಡೌನ್ ಇದು ಲೂಸ್ ಲಾಕ್ಡೌನ್ ನಿಂದ ಸಾವು ತಡೆಯೋದಕ್ಕೆ ಸಾಧ್ಯ ಇಲ್ಲ, ಸೋಂಕು ತಡೆಯೋದಕ್ಕೆ ಸಾಧ್ಯ ಇಲ್ಲ. ರಾಜ್ಯ ಸರ್ಕಾರಕ್ಕೆ ಬುದ್ಧಿ ಬರೋದಾದ್ರೂ ಯಾವಾಗ? ಖಂಡಿತವಾಗಿಯೂ ಕೂಡ ಗೊತ್ತಿಲ್ಲ. ಇಂಥದ್ದೊಂದು ಕಾಮಿಡಿ ಲಾಕ್ಡೌನ್ ಜಾರಿ ಮಾಡೋದಕ್ಕೆ ಸರ್ಕಾರ ತೆಗೆದುಕೊಂಡಂತ ಸಮಯಾವಕಾಶ, ಸರ್ಕಾರ ಕೊಟ್ಟಂತ ಬಿಲ್ಡಪ್, ಅಥವಾ ಸರ್ಕಾರದ ಕೆಲವೊಂದಷ್ಟು ಮಂತ್ರಿಗಳು ತೋರ್ಪಡಿಸಿದಂತ ಆತಂಕ, ಇದೆಲ್ಲವನ್ನೂ ಕೂಡ ಗಮನಿಸ್ತಾ ಹೋದ್ರೆ 2020ನೇ ಇಸ್ವಿನಲ್ಲಿ ಜಾರಿ ಆಗ್ತಾ ಇದ್ವಲ್ಲ ಲಾಕ್ಡೌನ್ಗಳು, ಸ್ಟ್ರಿಕ್ಟ್ ಆಗಿ ರೂಲ್ಸ್ ಇರುವಂತಹ ಲಾಕ್ಡೌನ್, ಅಂಥದ್ದೇ ಲಾಕ್ಡೌನ್ ಬಂದ್ಬಿಡುತ್ತಾ ಅಂತ ಹೇಳಿ ಕಾಯ್ತಾ ಇದ್ವಿ. ಬಂದಿರೋದೇನು? ಕಾಮಿಡಿ ಲಾಕ್ಡೌನ್. ಹಾದಿ ಬೀದಿಯಲ್ಲಿ ಜನ ಪ್ರಾಣ ಬಿಡ್ತಾ ಇದ್ರು. ಸರ್ಕಾರಕ್ಕೆ ಬುದ್ಧಿ ಬಂದಿಲ್ವಾ? ಕಠಿಣ ಕ್ರಮಕ್ಕೆ ಹಿಂದೇಟಿ ಯಾಕೆ? ಜನರು ವಿಲವಿಲ ಅಂತ ಹೇಳಿ ಒದ್ದಾಡ್ತಾ ಇದ್ದಾರೆ. ಬೆಡ್ ಸಿಗದೆ ಪರದಾಡ್ತಾ ಇದ್ದಾರೆ, ಆಕ್ಸಿಜನ್ ಸಿಗದೆ ಪರದಾಡ್ತಾ ಇದ್ದಾರೆ, ಜೀವ ಉಳಿಸಬೇಕಾಗಿರುವಂತಹ ಔಷಧಿ ಸಿಗದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೇಳಿಕೊಳ್ಳೋದಕ್ಕೆ ಲಾಕ್ಡೌನ್ ಮಾಡಿರೋ ಸರ್ಕಾರ ಕಠಿಣಾತಿ ಕಠಿಣ ನಿಯಮ ಹೇರಿದ್ರೆ ಸರ್ಕಾರದ ಮೇಲೂ ಕೂಡ ಹೊರೆ ಹೆಚ್ಚುತ್ತೆ. ಸರ್ಕಾರಕ್ಕೆ ತನ್ನದೇ ಆದಂತಹ ಲೆಕ್ಕಾಚಾರ. ಜನ ಮನೆಯಿಂದ ಹೊರಗೆ ಬರದಂತೆ ನಿಯಮ ಹೇರಿದ್ರೆ ಸರ್ಕಾರಕ್ಕೆ ಸಂಕಷ್ಟ ಉಂಟಾಗುತ್ತೆ. ಮನೆಯಲ್ಲೇ ಕೂರಿಸಿದ್ರೆ ಅಗತ್ಯ ವಸ್ತುಗಳನ್ನು ತಾವೇ ತಲುಪಿಸಬೇಕು. ಆಗತ್ತಾ ಸರ್ಕಾರದ ಕೈಯಲ್ಲಿ? ಖಂಡಿತವಾಗಿಯೂ ಕೂಡ ಸಾಧ್ಯ ಇಲ್ಲ. ಅಷ್ಟು ಸೂಕ್ಷ್ಮ ಮಟ್ಟಕ್ಕೆ ಹೋಗಿ ನಿರ್ವಹಣೆ ಮಾಡೋದಕ್ಕೆ ಸರ್ಕಾರಕ್ಕೆ ಸದ್ಯದ ಪರಿಸ್ಥಿತಿನಲ್ಲಿ ಅಸಾಧ್ಯದ ಮಾತು. ಪ್ರತಿಯೊಂದು ಮನೆಗೆ ಅಗತ್ಯ ವಸ್ತುಗಳನ್ನು ತಲುಪಿಸೋದಕ್ಕೆ, ಮನೆಗೆ ಅಗತ್ಯ ವಸ್ತು ತಲುಪಿಸುವ ಮಟ್ಟಿಗೆ ಸರ್ಕಾರ ಸಿದ್ಧತೆ ಮಾಡಿಕೊಂಡಿಲ್ಲ. ಅದು ಖಂಡಿತವಾಗಿ ಅದು ಫೀಸಿಬಲ್ ಕೂಡ ಅಲ್ಲ. ತಗೊಂಡೋಗಿ ಮನೆಗೆ ನಾವು ಅಗತ್ಯ ವಸ್ತುಗಳನ್ನು ತಲುಪಿಸ್ತೀವಿ ಅಂತ ಹೇಳಿದ್ರೆ ಎಷ್ಟೋ ಕೋಟಿ ಮನೆಗಳಿದಾವೆ, ಎಷ್ಟೋ ಕೋಟಿ ಸಂಖ್ಯೆಯ ಜನ ಇದ್ದಾರೆ, ತಗೊಂಡೋಗಿ ಕೊಡಬೇಕು ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಇನ್ನು ಆರ್ಥಿಕ ಪ್ಯಾಕೇಜ್ ಅನ್ನೋದು ಸದ್ಯದ ಖಜಾನೆಯ ಸ್ಥಿತಿಗತಿಯಲ್ಲಿ ಕಷ್ಟವೋ ಕಷ್ಟ. ಈ ದುಡಿಯೋ ವರ್ಗನ ಮನೆಯಲ್ಲಿಟ್ಟು ಸಾಕ್ತೀವಿ ಅಂತ ಹೇಳಿದ್ರೆ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲ. ಜನರ ಅಗತ್ಯ ವಸ್ತುಗಳಿಗೂ ಕೂಡ ನಿರ್ಬಂಧ ವಿಧಿಸಿದ್ರೆ ತೀವ್ರತರವಾದಂತಹ ವಿರೋಧವನ್ನ ಎದುರಿಸಬೇಕಾಗತ್ತೆ. ಕೆಲಸ ಕಳೆದುಕೊಂಡ ಶ್ರಮಿಕ ವರ್ಗ ಸರ್ಕಾರದ ವಿರುದ್ಧ ಸಿಡಿದೇಳುತ್ತೆ ಅನ್ನುವಂತಹ ಆತಂಕ ಸರ್ಕಾರಕ್ಕಿದೆ. ಈ ಕಾರಣಕ್ಕಾಗಿ ಕಠಿಣಾತಿ ಕಠಿಣ ರೂಲ್ಸ್ಗಳನ್ನಾಗ್ಲಿ ಅಥವಾ ಸಂಪೂರ್ಣವಾದಂತಹ ಲಾಕ್ಡೌನ್ ಆಗ್ಲಿ ವಿಧಿಸೋದಕ್ಕೆ ಸರ್ಕಾರ ಇಲ್ಲಿ ಹಿಂದೇಟನ್ನ ಹಾಕ್ತಾ ಇರಬಹುದು ಅನ್ನುವಂತ ಒಂದಷ್ಟು ಅಂದಾಜಿದೆ. ಅದೇ ಸತ್ಯ. ಯಾಕೆ ಅಂತ ಹೇಳಿದ್ರೆ ದುಡಿಯೋರ್ನೆಲ್ಲ ತಗೊಂಡು ಮನೆಯಲ್ಲಿ ಕೂರಿಸಿದ್ರೆ ಅವ್ರಿಗೆ ನೋಡ್ಕೊಳ್ಬೇಕಾದಂತ ಜವಾಬ್ದಾರಿ ಸರ್ಕಾರದ ಮೇಲೆ ಬೀಳುತ್ತೆ. ಆರ್ಥಿಕ ಪ್ಯಾಕೇಜ್ ಕೊಡಬೇಕಾಗತ್ತೆ, ವಿಶೇಷವಾದಂತಹ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಬೇಕಾಗುತ್ತೆ. ಸರ್ಕಾರದ ಸದ್ಯದ ಪರಿಸ್ಥಿತಿನಲ್ಲಿ ಸಾಧ್ಯ ಇದೆಯಾ? ಖಂಡಿತವಾಗಿಯೂ ಸಾಧ್ಯ ಇಲ್ಲ.
ಸರ್ಕಾರದ ಸದ್ಯದ ಸ್ಥಿತಿಯಲ್ಲಿ ಅವೆಲ್ಲವೂ ಕೂಡ ಸಾಧ್ಯ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಅಗತ್ಯ ವಸ್ತುಗಳ ಖರೀದಿಗೆ ಅಂತೇಳಿ ಅವಕಾಶ ಕೊಟ್ಟಿದ್ದಾರೆ. ಕೆಲವೊಂದಷ್ಟು ವ್ಯಾಪಾರ ವಹಿವಾಟು ಮಗದೊಂದು ನಡೆಸೋದಕ್ಕೂ ಕೂಡ ಇಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ಆ ಮೂಲಕ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಇರುವಂಥ ರೂಲ್ಸ್ಗಳನ್ನೇ ಜನ ಫಾಲೋ ಮಾಡಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಸಾಧ್ಯ ಆಗುತ್ತಾ ಅದು? ಇರುವಂಥ ರೂಲ್ಸ್ಗಳನ್ನ ಜನ ಅಷ್ಟರ ಮಟ್ಟಿಗೆ ಫಾಲೋ ಮಾಡ್ತಾರಾ ನಮ್ಮಲ್ಲಿ? ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರ. ಸರ್ಕಾರ ಹಿಂದೇಟ್ ಹಾಕ್ತಾ ಇರೋದೇ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಬೇಕಾಗುತ್ತೆ ಅಂತ ಹೇಳಿ. ಇನ್ನು ಲಾಕ್ಡೌನ್ ಪದೇ ಪದೇ ಮಾಡ್ತಾ ಇದ್ದೀವಿ, ಲಾಕ್ಡೌನ್ ಎಷ್ಟರ ಮಟ್ಟಿಗೆ ಹೇರಿಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಿನ ಬೆಳಗಾದ್ರೆ ಸಾಕು ಮಂತ್ರಿಗಳು ಮಾತನಾಡ್ತಾರೆ ಲಾಕ್ಡೌನ್ ಬೇಕ್ರಿ ಅಂತ ಹೇಳಿ, ಮುಖ್ಯಮಂತ್ರಿಗಳು ಹೇಳ್ತಾರೆ ಲಾಕ್ಡೌನ್ ಅನಿವಾರ್ಯ ಆಗಬಹುದು ಅಂತ ಹೇಳಿ. ಆದ್ರೆ ಮಾಡಿರೋ ಲಾಕ್ಡೌನ್ ಯಾವುದು? ಕಾಮಿಡಿ ಲಾಕ್ಡೌನ್. ರಾಜ್ಯದ ಈ ಲಾಕ್ಡೌನ್ ನಿಜಕ್ಕೂ ಉಪಯೋಗಕ್ಕೆ ಬರುತ್ತಾ ಅನ್ನುವಂಥ ದೊಡ್ಡ ಮಟ್ಟದ ಕ್ವಶನ್ ಮಾರ್ಕ್ ಈಗ ಲಾಕ್ಡೌನ್ ಮುಂಭಾಗದಲ್ಲಿ ಬಂದು ಕೂತಿದೆ. ಹೆಸರಿಗಷ್ಟೇ ಲಾಕ್ಡೌನ್ ಘೋಷಣೆ ಮಾಡಿದ್ರ ಸಿಎಂ ಬಿಎಸ್ವೈ. ಹೇಳೋದಕ್ಕೆ ನಾಮಕ ವಾಸ್ತೆ ಹಳೆ ಗೈಡ್ಲೈನ್ಸ್ ನ ಕಾಪಿಯನ್ನ ಅಲ್ಲಿ ಪೇಸ್ಟ್ ಮಾಡಲಾಗಿದೆ. ಕೊರೋನಾ ಹಿಡಿತಕ್ಕೆ ಸಿಗುತ್ತಾ? ಹಳೆ ಮಾರ್ಗಸೂಚಿನ ತಗೊಂಡು ಕಾಪಿ ಮಾಡಿ ಹೊಸ ಮಾರ್ಗಸೂಚಿ ಕಾಪಿನಲ್ಲಿ ಪೇಸ್ಟ್ ಮಾಡಿದ್ದಾರೆ. ಹಿಂಗೆ ಕಾಪಿ ಪೇಸ್ಟ್ ಮಾಡೋದ್ರಿಂದ ಸೋಂಕು ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತಾ? ಅಗತ್ಯ ವಸ್ತುಗಳ ಖರೀದಿ ಹೆಸರಿನಲ್ಲಿ ಜನ ಬೇಕಾಬಿಟ್ಟಿಯಾಗಿ ಓಡಾಟ ನಡೆಸ್ತಾ ಇದಾರಲ್ಲ, ಬೇಕಾಬಿಟ್ಟಿಯಾಗಿ ಜನ ಓಡಾಡ್ತಾರಲ್ಲ, ಜನರ ಅನಗತ್ಯ ಓಡಾಟಕ್ಕೆ ಬ್ರೇಕ್ ಬೀಳದೆ ಹೋದ್ರೆ ಲಾಕ್ಡೌನ್ ಮಾಡಿದ್ದೇ ವೇಸ್ಟು. ಜನ ಗುಂಪುಗೂಡಬಾರ್ದು, ಜನ ರಸ್ತೆಗಿಳಿಬಾರ್ದು, ಜನ ಅನಗತ್ಯವಾಗಿ ಓಡಾಡಬಾರ್ದು, ಜನ ಒಬ್ಬರಿಗೊಬ್ರು ಗುಂಪುಗಟ್ಟಿ ಸೋಂಕು ಹರಡಬಾರ್ದು ಅಂತ ಹೇಳಿ ಲಾಕ್ಡೌನ್ ಅನ್ನ ವಿಧಿಸ್ತಾರೆ. ಆದ್ರೆ ಈ ಲಾಕ್ಡೌನ್ ಅಲ್ಲಿ ಅದೆಲ್ಲ ಸಾಧ್ಯ ಆಗ್ತಾ ಇದೆಯಾ? ಖಂಡಿತವಾಗಿಯೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಹಳೆ ಗೈಡ್ಲೈನ್ಸ್ ಅಲ್ಲಿ ಇದ್ದಂತಹ ಒಂದಷ್ಟು ಮಾರ್ಗಸೂಚಿಯ ಕಾಪಿನಲ್ಲಿ ಇದ್ದಂತಹ ಅಂಶಗಳನ್ನೇ ಕಾಪಿ ಪೇಸ್ಟ್ ಮಾಡಿ ಹೊಸ ಲಾಕ್ಡೌನ್ ತಂದಿದ್ದೀವಿ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಆದ್ರೆ ಈ ಹೊಸ ಲಾಕ್ಡೌನ್ ನಿಂದ ಖಂಡಿತವಾಗಿಯೂ ಕೂಡ ಪ್ರಯೋಜನ ಇಲ್ಲ ಅನ್ನುವಂಥದ್ದು ಬಹುತೇಕವಾಗಿ ಗೊತ್ತಾಗ್ತಾ ಇದೆ. ಯಾಕೆ ಗೊತ್ತಾಗ್ತಿದೆ ಅಂತ ಹೇಳಿದ್ರೆ, ಯಾಕೆ ಪ್ರಯೋಜನ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ನೀವೇ ವಿಧಿಸಿರುವಂತ ಸದ್ಯದ ಲಾಕ್ಡೌನ್ ನಿಂದ ಏನೇನೂ ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳಿ ನೀವೇ ಹೇಳ್ತಾ ಇದ್ದೀರಿ. ಸ್ವತಃ ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ದಾರೆ, ಸ್ವತಃ ಆರೋಗ್ಯ ಇಲಾಖೆ ಸಚಿವರು ಹೇಳ್ತಾ ಇದ್ದಾರೆ ನೋ ಯೂಸ್ ಅಂತ ಹೇಳಿ. ಇಲ್ಲಿ ಕಠಿಣ ರೂಲ್ಸಿನ ಲಾಕ್ಡೌನ್ ಜಾರಿಗೆ ಬರಬೇಕು ಅಂತ ಹೇಳಿ ಎಲ್ಲರೂ ಒತ್ತಡ ಹಾಕಿದ್ರು. ಆರೋಗ್ಯ ಇಲಾಖೆ ಸಚಿವರೇ ಸ್ವತಃ ದೊಡ್ಡ ಮಟ್ಟದ ಲಾಕ್ಡೌನ್ ಬೇಕ್ರಿ ನಮ್ಗೆ, ಇಲ್ಲ ಅಂತ ಹೇಳಿದ್ರೆ ಸಾವು ನೋವು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು. ಬಿಬಿಎಂಪಿ ಕೂಡ ಹೇಳಿತ್ತು, ನೀವೇನಾದ್ರೂ ಕಠಿಣ ರೂಲ್ಸ್ ನ ಲಾಕ್ಡೌನ್ ಅನ್ನ ಜಾರಿಗೆ ತರದೆ ಹೋದ್ರೆ ಸೋಂಕು ತಡೆಗಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಾವಿನ ಕೇಕೆ ಹಾಕಿದ್ರು. ಯಾಕೆ ನಿದ್ದೆಯಿಂದ ಹೇಳ್ತಾ ಇಲ್ಲ ಈ ಸರ್ಕಾರ? ಬಿಬಿಎಂಪಿ ಲಾಕ್ಡೌನ್ ಮಾಡಬೇಕು ಅಂತ ಹೇಳಿ ಹೇಳಿತ್ತು. ಬಿಬಿಎಂಪಿ ಕಂಪ್ಲೀಟ್ ಲಾಕ್ಡೌನ್ ಮಾಡಬೇಕು ಅಂದ್ರು. ಇಂಥದೊಂದು ನಿರ್ಧಾರ ಸದ್ಯಕ್ಕೆ ತೆಗೆದುಕೊಳ್ಳಲಾಗಿದೆ. ಬೆಂಗಳೂರಿನಲ್ಲಿ ಕೊರೋನಾ ಕೇಕೆ ಹಾಕಿದ್ರು, ಟಫ್ ರೂಲ್ಸ್ ಮಾತ್ರ ಜಾರಿಗೆ ಬರ್ತಾ ಇಲ್ಲ. ಕೊರೋನಾ ರಣಕೇಕೆ ಹಾಕ್ತಾ ಇದೆ. ಸೋಂಕಿತರಿಗೆ ಬೆಡ್ ಸಿಗ್ತಾ ಇಲ್ಲ, ರೆಮಿಡಿಸಿವಿರ್ ಸಿಗ್ತಾ ಇಲ್ಲ, ಆಕ್ಸಿಜನ್ ಸಿಗ್ತಾ ಇಲ್ಲ. ಕಳೆದ 15 ದಿವಸಗಳ ಹಿಂದೆ ಏನ್ ಸ್ಥಿತಿ ಇತ್ತು ಅಂಥದ್ದೇ ಸ್ಥಿತಿ ಈಗಲೂ ಕೂಡ ಇದೆ. ಬಿಬಿಎಂಪಿಯನ್ನ ಮತ್ತಷ್ಟು ಸಂಕಷ್ಟಕ್ಕೆ ರಾಜ್ಯ ಸರ್ಕಾರ ಸಿಲುಕಿಸುವಂತಹ ಎಲ್ಲ ಕೆಲಸ ಮಾಡ್ತಾ ಇದೆ. ಯಾಕೆ ರಾಜ್ಯ ಸರ್ಕಾರ ಇಂಥದ್ದೊಂದು ನಿರ್ಧಾರ ತೆಗೆದುಕೊಳ್ತಾ ಇದೆಯೋ ಗೊತ್ತಿಲ್ಲ. ಆಕ್ಸಿಜನ್ ಪೂರೈಕೆಯಲ್ಲಿ ವ್ಯತ್ಯಯ ಇದೆ, ರೆಮಿಡಿಸಿವಿರ್ ಬೇಕಾದಷ್ಟು ಸಿಗ್ತಾ ಇಲ್ಲ, ಬೆಡ್ಗಳ ಸಂಖ್ಯೆ ಮುಂಚೆ ಎಷ್ಟಿದೆಯೋ ಅಷ್ಟೇ ಇದೆ. ಒಂದೇ ಒಂದು ಹೊಸ ಬೆಡ್ ಅನ್ನ ನಿರ್ಮಿಸೋದಕ್ಕೆ ಸಾಧ್ಯ ಆಗಿಲ್ಲ. 500 ICU ಬೆಡ್ಗಳನ್ನ ನಾವು ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳಿತ್ತು. ಅದಕ್ಕೊಬ್ಬ IPS ಅಧಿಕಾರಿಯನ್ನು ಕೂಡ ತಂದು ಕೂರಿಸಿತ್ತು. ಅದರ ಕಥೆ ಈಗಂತೂ ಆರಂಭ ಆಗೋದು ಡೌಟೇ. ಸೋಂಕಿತ ವ್ಯಕ್ತಿಗಳು ಆಸ್ಪತ್ರೆಯಿಂದ ಎಸ್ಕೇಪ್ ಆಗುವಂತ ಘಟನೆ ಕಳೆದ ವರ್ಷ ಗಮನಿಸಿದ್ವಿ. ಆಸ್ಪತ್ರೆಯಿಂದಲೇ ಓಡಿ ಹೋಗಿದ್ರು, ಕೋವಿಡ್ ಕೇರ್ ಸೆಂಟರ್ ಇಂದ ಓಡಿ ಹೋಗಿದ್ರು. ಶಿವಮೊಗ್ಗದಲ್ಲೂ ಕೂಡ ಒಬ್ಬ ಸೋಂಕಿತ ವ್ಯಕ್ತಿ ಎಸ್ಕೇಪ್ ಆಗಿದ್ದಾನೆ. ಎಸ್ಕೇಪ್ ಆಗಿರುವಂತಹ ವ್ಯಕ್ತಿ ಗದ್ದೆನಲ್ಲಿ ಪತ್ತೆ ಆಗಿದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಶಿವಮೊಗ್ಗದಲ್ಲಿ ನಡೆದಿರುವಂತಹ ಘಟನೆ ಇದು. ಇಲ್ಲಿ ನೋಡ್ತಾ ಇದೀವಿ, ಈ ಮನುಷ್ಯನ ಹುಡ್ಕೊಂಡು ಎಷ್ಟು ಜನ ಓಡಾಡಿದ್ರು ಆರೋಗ್ಯ ಇಲಾಖೆಯವರು, ಎಷ್ಟು ಜನ ಅವನ ಹಿಂದೆ ಬಿದ್ದಿದ್ರು. ಪುಣ್ಯಾತ್ಮ ಆರಾಮಾಗಿ ಗದ್ದೆನಲ್ಲಿ ಕೆಲಸ ಮಾಡ್ಕೊಂಡಿದ್ದಂತೆ, ಕೊನೆಗೂ ಸಿಕ್ಕಿದಾನ್ ಪುಣ್ಯಕ್ಕೆ. ಇಲ್ಲ ಅಂತ ಹೇಳಿದ್ರೆ ಅದೆಷ್ಟು ದಿನ ಹುಡುಕ್ಬೇಕಿತ್ತೋ ಈತ, ಅದೆಷ್ಟು ಜನರಿಗೆ ಸೋಂಕು ಹರಡಿಸ್ತಿದ್ನೋ. ನೋಡ್ತಾ ಇದ್ದೀವಿ ಪಾಪ ಸಿಬ್ಬಂದಿಯಲ್ಲಿ ಆತನ ಕೈಕಾಲು ತೊಳೆದು ನೀಟಾಗಿ ವಾಪಸ್ ಮತ್ತೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಸ್ಪತ್ರೆಯಿಂದಲೇ ಎಸ್ಕೇಪ್ ಆಗಿದ್ದಂಥ ವ್ಯಕ್ತಿ ಈತ, ಸೋಂಕಿತ ವ್ಯಕ್ತಿ. ಎಲ್ಲಿ ಪತ್ತೆ ಆಗಿದ್ದಾನೆ ಅಂತ ಹೇಳಿದ್ರೆ ಓಡೋದವನು ಗದ್ದೆನಲ್ಲಿ ಸಿಕ್ಕಾಕೊಂಡಿದ್ದಾನೆ. ಅದು ಯಾಕೆ ಓಡ್ ಹೋಗಿದ್ನೋ, ಅದು ಯಾಕೆ ಗದ್ದೆಗೆ ಹೋಗಿದ್ನೋ ಒಂದು ಕೂಡ ಗೊತ್ತಿಲ್ಲ.